ಇನ್ನು ರಾಜ್ಯ ಸರ್ಕಾರ ಒಳ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಬಹಳ ಗೊಂದಲದಲ್ಲಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಈ ಕ್ಷಣಕ್ಕೆ ಏನ್ ತುರ್ತಾಗಿ ಆಗ್ಬೇಕಾಗಿದೆ ಅಂತಂದ್ರೆ ನೇಮಕಾತಿಗಳಾಗಬೇಕಾಗಿದೆ. ಸುಮಾರು 50,000ಕ್ಕಿಂತ ಹೆಚ್ಚಿನ ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಹೇಳ್ಕೊಂಡು ಸರ್ಕಾರ ಹೇಳಿದೆ. ಯಾಕಂದ್ರೆ ಸರ್ಕಾರ ಏನಾದ್ರೂ ಇದನ್ನ ಮುಂದೂಡ್ತಾ ಬಂದ್ರೆ ಆ ಕಡೆ ಆಕಾಂಕ್ಷಿಗಳು ಬಹಳ ದೊಡ್ಡ ಹೋರಾಟವನ್ನ ಸರ್ಕಾರದ ವಿರುದ್ಧವಾಗಿ ಎಲ್ಲ ಮಾಡ್ತಾ ಇರೋದು ಬಹಳ ಸರ್ಕಾರಕ್ಕೆ ಡ್ಯಾಮೇಜ್ ಮಾಡ್ತಾ ಇದೆ ಕೂಡ. ಆಯ್ತಪ್ಪ, ಈಗ ಇರುವಂತ 17% ಮೀಸಲಾತಿಯನ್ನ ಏನು ಕಳೆದ ಬಿಜೆಪಿ ಸರ್ಕಾರ 15ರಿಂದ 17ಕ್ಕೆ ಏರಿಸಿತ್ತು SC ಮೀಸಲಾತಿಯನ್ನ, ಅದ್ರಲ್ಲಿ ಮಾಡೋಣ ಅಂದ್ರೆ ಕಾನೂನು ತೊಡಕುಗಳು ಇವ್ರಿಗೆ ಕಂಡು ಬರ್ತಾ ಇದೆ. ಇನ್ನು ಹಳೆ ಇದ್ದಂತ 15% ಮೀಸಲಾತಿಯಲ್ಲೇ ನಾವು ಒಳ ಮೀಸಲಾತಿ ಕಲ್ಪಿಸ್ತೀವಿ ಅಂತ ಅಂದ್ರೆ ಅಲ್ಲಿರುವಂತಹ ಪಂಗಡಗಳು ಅಂದ್ರೆ SC ಬಲಗೈ ಎಡಗೈ ಇವ್ರು ಮಾಡುವಂತ ಶೇರ್ಗೆ ಅವರು ಅಲ್ಲಿ ಒಪ್ತಾ ಇಲ್ಲ, ಅಥವಾ ಅವರು ಅಲ್ಲೊಂದು ಕಾಂಪ್ರಮೈಸ್ ಆಗಕ್ಕೆ ಅವ್ರುಗಳು ಸಿದ್ಧ ಇಲ್ಲ. ಸರ್ಕಾರಕ್ಕೆ ಇದು ಬಹಳ ತಲೆಬಿಸಿಯಾಗಿದೆ. ಮತ್ತೊಂದ್ ಕಡೆ ಬಿಜೆಪಿ ಬೇರೆ ST ಮೀಸಲಾತಿಯನ್ನ 5% ಇಂದ 7% ತಂದಿದ್ವಲ್ಲ, ಅದನ್ನ ಜಾರಿ ಮಾಡಬೇಕು ಅಂತ ಅವ್ರು ಬೇರೆ ಹೋರಾಟಕ್ಕೆ ಈಗ ಸಿದ್ಧತೆಯಲ್ಲಿ ತೊಡಗಿದ್ದಾರೆ. ಇದೆಲ್ಲದರ ನಡುವೆ ಸರ್ಕಾರದಲ್ಲಿ ಇಬ್ರು ಸಚಿವರುಗಳು ಇವತ್ತು KH ಮುನಿಯಪ್ಪ ಅವರು ಹಾಗೆ ಡಾಕ್ಟರ್ G ಪರಮೇಶ್ವರ್ ಅವರು ಭೇಟಿಯಾಗಿ ಒಳ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಬಹಳ ಚರ್ಚೆ ಮಾಡಿದ್ದಾರೆ. ಬನ್ನಿ, ಒಳ ಮೀಸಲಾತಿ ಸಂಕಷ್ಟ ಸರ್ಕಾರವನ್ನ ಹೇಗ್ ಕಾಡ್ತಾ ಇದೆ ಈ ರಿಪೋರ್ಟ್ ಅಲ್ಲಿ ನೋಡ್ಕೊಂಬ. ಒಳ ಮೀಸಲಾತಿ ಜಾರಿಗಾಗಿ 35 ವರ್ಷಗಳಿಂದ ಹೋರಾಟವಿದೆ. ಇನ್ನೇನು ರಾಜ್ಯ ಸರ್ಕಾರ ಇದಕ್ಕೆ ಸುಖಾಂತ್ಯ ಹಾಟು ಎನ್ನುವಷ್ಟರಲ್ಲಿ ಹೊಸ ಗೊಂದಲ ಸೃಷ್ಟಿಯಾಗಿದೆ. ವಿಷಯ ಅಂದ್ರೆ ಒಳ ಮೀಸಲಾತಿಗೆ ರಾಜ್ಯಪಾಲರು ಅಂಕಿತ ಹಾಕಿದ್ರು. ಇದ್ರ ಬೆನ್ನಲ್ಲೇ ರಾಜ್ಯ ಸರ್ಕಾರ 56,000 ಹುದ್ದೆಗಳ ನೇಮಕಾತಿಗೆ ಸಜ್ಜಾಗಿದೆ. ಆದರೆ ಕೋರ್ಟ್ 50% ಮೀಸಲಾತಿ ಮೀರದಂತೆ ಹೇಳಿದೆ. ಈ ಕಾರಣಕ್ಕೆ ರಾಜ್ಯ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿತ್ತು. ಗುರುವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲಿಯೂ ಚರ್ಚೆ ನಡೆಸಲಾಯಿತು. ಆದರೆ ಎಡಗೈ ಬಲಗೈ ಸಮುದಾಯಗಳ ನಡುವೆ ಈ ವಿಚಾರ ಬಿಕ್ಕಟ್ಟು ಸೃಷ್ಟಿಸುವಂತೆ ಮಾಡಿದೆ. ಒಳ ಮೀಸಲಾತಿ ಅನ್ವಯವೇ ನೇಮಕಾತಿಗೆ ಎಡಗೈ ಸಮುದಾಯ ಪಟ್ಟು ಹಿಡಿದಿದೆ. ಈ ಬೆನ್ನಲ್ಲೇ ಸಚಿವ ಡಾಕ್ಟರ್ G ಪರಮೇಶ್ವರ್ ಸಚಿವ ಮುನಿಯಪ್ಪ ಭೇಟಿಯಾಗಿದ್ದಾರೆ. ಸಂಜಯ್ ನಗರದ ಮುನಿಯಪ್ಪ ನಿವಾಸಕ್ಕೆ ಆಗಮಿಸಿದ ಪರಮೇಶ್ವರ್ ಒಳ ಮೀಸಲಾತಿಯ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಇನ್ನು ಇದೇ ಮಾತುಕತೆ ವೇಳೆ ಕಾಂಗ್ರೆಸ್ ನಾಯಕ MC ವೇಣುಗೋಪಾಲ್ ಕೂಡ ಉಪಸ್ಥಿತರಿದ್ದರು. ಸಿದ್ದರಾಮಯ್ಯನವರು, DK ಶಿವಕುಮಾರ್ ಸರ್ವಸಮ್ಮತಿಯಾಗಿ ಎಲ್ಲ ಸಚಿವರು ಕೂಡ ಇವತ್ತು ಏನು ಪರಮೇಶ್ವರ್ ಅವರು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ರೆ ಅದನ್ನು ಕರಾರುವಕ್ಕಾಗಿ ಮಾಡಿದ್ದೀವಿ. ಏನು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅದನ್ನು ಸಾಲ್ವ್ ಮಾಡಿ ಅದನ್ನು ಮುಂದುವರಿಸ್ತೀವಿ. ನಾವು ನೋಟಿಫಿಕೇಶನ್ ಮಾಡುವಾಗಲೇ ನಾವು ರಿಸರ್ವೇಷನ್ ಹೇಳಬೇಕಾಗುತ್ತೆ. ನೋಟಿಫಿಕೇಶನ್ ಮಾಡಿ ಆಮೇಲೆ ರಿಸರ್ವೇಷನ್ ಹೇಳಕ್ಕಾಗೋದಿಲ್ಲ. ಈ ಮಧ್ಯೆ SC ಸಮುದಾಯಕ್ಕೆ 17% ಮೀಸಲಾತಿ ನೀಡಬೇಕು, ST ಸಮುದಾಯಕ್ಕೆ 7% ಮೀಸಲಾತಿ ನೀಡಬೇಕು ಅಂತ ಆಗ್ರಹಿಸಿ ಬೃಹತ್ ಜನಾಂದೋಲನಕ್ಕೆ ಬಿಜೆಪಿ ಮುಂದಾಗಿದೆ. ಮಾರ್ಚ್ 27ಕ್ಕೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ನಿರ್ಧರಿಸಿದೆ. ಮಾರ್ಚ್ 22ನೇ ತಾರೀಕಿಗೆ 1 ಲಕ್ಷ ಮಂದಿ ಇಲ್ಲಿ ಸೇರಬೇಕು. 1 ಲಕ್ಷ ಮಂದಿ ಇಲ್ಲಿ ಸೇರಿಕೊಂಡು ಬೃಹತ್ ಆದಂಥ ಸಮಾವೇಶವನ್ನು ಮಾಡೋದ್ರ ಮೂಲಕ ಇಲ್ಲಿಂದ ಪುನಃ ಬೆಂಗಳೂರು ತನಕ ಕೂಡ ಪಾದಯಾತ್ರೆಯನ್ನು ಮಾಡಬೇಕು. ಬೆಂಗಳೂರು ಮುಟ್ಟ ಒಳಗಡೆ 27ನೇ ತಾರೀಕಿಗೆ ಅಲ್ಲಿ ಮುಟ್ತೀವಿ, ನೆಲಮಂಗಲಿಗೆ ಮುಟ್ತೀವಿ. ನೆಲಮಂಗಲದಿಂದ ಪುನಃ ವಿಧಾನಸಭೆ ಬೇರೆ ಮುಖಾಂತರ ನಾವು ವಿಧಾನಸಭೆಯನ್ನು ಕೂಡ ಮುತ್ತಿಗೆ ಹಾಕಬೇಕು ಅನ್ನೋ ತೀರ್ಮಾನವನ್ನು ಕೂಡ ತಗೊಂಡಿದ್ವಿ. ಇನ್ನು ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಒಳ ಮೀಸಲಾತಿ ಹೋರಾಟ ಸಮಿತಿ ದಲಿತ ಸಂಘಟನೆಗಳಿಂದ ಹೊಳಲ್ಕೆರೆ ಬಂದ್ ಮಾಡಲಾಗಿದೆ. ಕನಕಪುರದಲ್ಲಿ ದಲಿತ ಪರ ಸಂಘಟನೆಗಳ ಧರಣಿ ನಡೆದಿದೆ. ಬ್ಯೂರೋ ರಿಪೋರ್ಟ್ TV9.